ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮದ 3ನೇ ಘಟಕದ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪ್ರಿಜುಮ್ಷನ್. ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ ಪ್ರಿಜುಮ್ಷನ್ ಆಫ್ ಡಾಕ್ಯುಮೆಂಟ್ಸ್. Presumption of documents. So section 78 to 93. In fact, in my previous video, I have elaborately discussed about the public document. Today, I am discussing from section 78 to 93. See, it contains a lot of sections. Section 78 talks about genuineness of certified copies. Section 79 talks about documents produced as a record of evidence. Then newspapers and other documents, how they are treated. Then gazettes in electronic record. Then maps or plans. Then collection of laws and reports, judgments, etc. Then power of attorney. We'll talk about the power of attorney. Then electronic agreements. Presumption as to electronic records and electronic signatures records. Then electronic signature certificates, how those certificates are treated. Presumption as to certified copies of the foreign judicial records. Then books, maps and charts. Then electronic messages, emails, etc. Presumption as to due execution, documents when not produced, execution of the document. Presumption as to documents 30-year-old and electronic documents 5-year-old. Almost similar sections, 92 and 93. In case of electronics, it is 5 years. In case of other documents, it is 30 years. Here what we have to ಅಂಡರ್ಸ್ಟ್ಯಾಂಡ್, ಬಹಳ ಮುಖ್ಯವಾಗಿ ನಾವೇನು ತಿಳ್ಕೊಬೇಕಾಗಿದೆ ಅಂತಂದರೆ, ಈ ಕೆಲವು ದಾಖಲೆಗಳನ್ನು ನಾವು ಸರ್ಟಿಫೈಡ್ ಕಾಪಿಗಳ ಮೂಲಕ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಕೋರ್ಟ್ ಅವುಗಳನ್ನೆಲ್ಲ ಊಹಿಸ್ತದೆ. ಇಟ್ ವಿಲ್ ಡಿಸೈಡ್ ಆರ್ ಇಟ್ ವಿಲ್ ಪ್ರಿಸ್ಯೂಮ್, ಡಾಕ್ಟ್ರಿನ್ ಆಫ್ ಪ್ರಿಸ್ಯೂಮ್ಷನ್ ಅಂತ ಹೇಳ್ತಾರೆ. ಡಾಕ್ಟ್ರಿನ್ ಆಫ್ ಪ್ರಿಸ್ಯೂಮ್ಷನ್. At any instance, the court will always make a presumption. For example, in criminal jurisprudence, we call presumption like this. Every accused is innocent. That is the presumption of the court. That is the presumption of the court. ಹಾಗೇನೆ ಇಲ್ಲಿ ದಾಖಲೆಗಳ ವಿಷಯದಲ್ಲಿ ಕೋರ್ಟು ಯಾವ ರೀತಿಯ ಊಹೆಯನ್ನು ಮಾಡಬೇಕು, ಅದು ಯಾವ ರೀತಿ ಅದನ್ನು ನಂಬಬೇಕು, ನಂಬಿಕೆಯ ವಿಷಯ, ನಂಬುವಂತಹ ವಿಷಯ. These provisions enable the court to presume. ಏನೇನು ಪ್ರಿಸ್ಯೂಮ್ ಮಾಡ್ತವೆ ಅವರು? ಜೆನ್ಯೂನ್ನೆಸ್, ಅಥೆಂಟಿಸಿಟಿ, ಎಕ್ಸಿಕ್ಯೂಷನ್, ಎಕ್ಯುರಸಿ ಆ್ಯಂಡ್ ವ್ಯಾಲಿಡಿಟಿ ಆಫ್ ಸರ್ಟನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಅನ್ಲೆಸ್ ಕಾಂಟ್ರರಿ ಈಸ್ ಪ್ರೂವ್ಡ್, ಅಪೋಸಿಟ್ ಪಾರ್ಟಿ ಅದನ್ನು ಅಪೋಸೇ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಬಿ ಪ್ರಿಸ್ಯೂಮ್ಡ್ ಆ್ಯಸ್ 100% ಟ್ರೂ. ದಟ್ ಈಸ್ ದ ಕಾನ್ಸೆಪ್ಟ್. ಯಾವುದೇ ಒಂದು ದಾಖಲೆಯನ್ನು, ಅದು ದೃಢೀಕೃತ ದಾಖಲೆಯನ್ನು ಕೋರ್ಟಿನ ಮುಂದೆ ಸಬ್ಮಿಟ್ ಮಾಡಿದಾಗ ಕೋರ್ಟ್ ಸಾಮಾನ್ಯವಾಗಿ ಅದು ನಿಜವೆಂದು ನಂಬುತ್ತದೆ, ಊಹಿಸುತ್ತದೆ ಅನ್ನುವುದು ಇದರ ಅರ್ಥ. ಕೋರ್ಟ್ ವಿಲ್ ಆಲ್ವೇಸ್ ಪ್ರಿಸ್ಯೂಮ್ ದ್ಯಾಟ್ ಇಟ್ ಈಸ್ ಎ ಜೆನ್ಯೂನ್ ಡಾಕ್ಯುಮೆಂಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಸೆಕ್ಷನ್ 78 ಟಾಕ್ಸ್ ಅಬೌಟ್ ಪ್ರಿಸುಂಪ್ಷನ್ ಆಸ್ ಟು ಜೆನ್ಯೂನ್ನೆಸ್ ಆಫ್ ಅ ಸರ್ಟಿಫೈಡ್ ಕಾಪೀಸ್. ಯಾವುದು ಪ್ರಮಾಣೀಕೃತ ಕಾಪಿ ಇರ್ತದೋ ಅದು ನಿಜವೆಂದು ಕೋರ್ಟು ನಂಬುತ್ತದೆ. ಊಹೆ ಅಥವಾ ನಂಬಿಕೆ, ಕೋರ್ಟಿನ ನಂಬಿಕೆ ಅಂತ ಹೇಳ್ಬೋದು. ಕೋರ್ಟಿನ ಊಹೆ ಅಥವಾ ನಂಬಿಕೆ ಅಂತ ಹೇಳ್ಬೋದು. ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ ಎವ್ರಿ certificate. There is a marks card issued by a proper authority. Certified copy. We have seen what is certified copy.
ಯಾವುದೇ ವ್ಯಕ್ತಿ ತನ್ನ ದಾಖಲೆ ತನ್ನ ಕಂಟ್ರೋಲ್ನಲ್ಲಿರ್ತಕ್ಕಂತಹ ಯಾವುದನ್ನು ಇನ್ಸ್ಪೆಕ್ಟ್ ಮಾಡ್ಬೋದು. ಕಾನ್ಫಿಡೆನ್ಷಿಯಲ್ ರೆಕಾರ್ಡನ್ನು ಕೊಡೋಕ್ಕಾಗೋದಿಲ್ಲ, ಬೇರೆ ಎಲ್ಲ ರೆಕಾರ್ಡನ್ನು ಸರ್ಕಾರಿ ದಾಖಲೆಗಳನ್ನು ನಿಮಗೆ ಸರ್ಟಿಫೈ ಮಾಡಿ ಕೊಡ್ತಾರೆ. ಓಕೆ, ಅದು ಆರ್ ಡಾಕ್ಯುಮೆಂಟ್ ಡಿಕ್ಲೇರ್ಡ್ admissible by law. There may be a situation where law permits that this is the document. ಇವೆಲ್ಲವುಗಳನ್ನು ಕೋರ್ಟಿನ ಮುಂದೆ ತಂದಾಗ ಕೋರ್ಟು ಅವು ನೈಜವೆಂದು ನಿಜವೆಂದು ಗುರುತಿಸುತ್ತವೆ ಅಂತಕ್ಕಂಥದ್ದನ್ನು ಸೆಕ್ಷನ್ 78 ನೋಡ್ತೀವಿ ನಾವು. ಇಫ್ ಯು ವಾಂಟ್ ಟು ಸಿ ದ ಬೇರ್ ಆ್ಯಕ್ಟ್, ಸೆಕ್ಷನ್ 78, if you want to see the bare act, section 78 reads like this. Section 78 reads like this. See, section 78, presumption as to genuineness of certified copies. ಅವುಗಳ ನೈಜತೆ ಬಗ್ಗೆ. The court shall presume to be genuine. See here the word, underline the word shall. Court must presume. ಅದು ಸತ್ಯವೆಂದು ನಿಜವೆಂದು ಕೋರ್ಟ್ ಏನು ಮಾಡಬೇಕು? ಪ್ರಿಸ್ಯೂಮ್ ಮಾಡಬೇಕು. ಏನನ್ನು? ಎವ್ರಿ ಡಾಕ್ಯುಮೆಂಟ್ ಪರ್ಪೋರ್ಟಿಂಗ್ ಟು ಬಿ ಎ ಸರ್ಟಿಫಿಕೇಟ್. ಯಾವುದೇ ಒಂದು ಸರ್ಟಿಫಿಕೇಟನ್ನು, ದೃಢೀಕರಣ ಪತ್ರವನ್ನು ನೀವು ಕೋರ್ಟಿನ ಮುಂದೆ ಕೊಟ್ಟರೆ, ಆರ್ ಸರ್ಟಿಫೈಡ್ ಕಾಪಿ, ಯಾವುದೇ ಒಂದು ಸರ್ಟಿಫೈಡ್ ದೃಢೀಕೃತ ಪತ್ರವನ್ನು ಕೊಟ್ಟರೆ, ಅಥವಾ ಯಾವುದೇ ದಾಖಲೆ, ವಿಚ್ ಈಸ್ ಬೈ ಲಾ ಡಿಕ್ಲೇರ್ಡ್ ಟು ಬಿ ಅಡ್ಮಿಸಿಬಲ್, ಕಾನೂನಿನ ಪ್ರಕಾರ ಆ ದಾಖಲೆ ಅಡ್ಮಿಸಿಬಲ್ ಅಂತ ಆಗಿದ್ದರೆ, as evidence in any particular fact and which purports to be duly certified by any officer of the central government or the state government as the case may be. ಯಾರ ಹತ್ರ ದಾಖಲೆ ಇರ್ತದೋ, ಯಾರ ಉಸ್ತುವಾರಿಯಲ್ಲಿ ದಾಖಲೆ ಇರ್ತದೋ, ಯಾರ ಮೇಲ್ವಿಚಾರಣೆಯಲ್ಲಿ ದಾಖಲೆ ಇರ್ತದೋ ಅವರು ಸರ್ಟಿಫೈ ಮಾಡಿಕೊಟ್ಟಂತಹ ಕಾಪಿ, ಪ್ರೊವೈಡೆಡ್ that such document is substantially in form. Means it should be readable, it should be understandable and purports to be executed in the manner directed by law in that respect. ಯಾವ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆ ದಾಖಲೆಯನ್ನು ಕೊಡಲು ಸೂಚಿಸಲಾಗಿದೆಯೋ. ಒಂದು ಸರ್ಟಿಫೈಡ್ ಕಾಪಿ ಅಂತಂದರೆ ಆ ಕಾಪಿಯ ಮೇಲೆ ಅವ್ರು ಏನು ಮಾಡಬೇಕು? ಆ ವ್ಯಕ್ತಿಯ ಸೈನ್ ಇರಬೇಕು, ಆ ವ್ಯಕ್ತಿಯ ಹೆಸರಿರಬೇಕು, ಆ ವ್ಯಕ್ತಿಯ ಮೊಹರು ಇರಬೇಕು ಮತ್ತು ಒಂದು ದಿನಾಂಕ ಇರಬೇಕು. ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ ಕಾಪಿಗೆ ನಾವು ದೃಢೀಕೃತ ಪತ್ರ ಅಂತ ಹೇಳ್ತೀವಿ. ಅದು ಕಾನೂನು ಪ್ರಕಾರ ಅವನು ಕೊಡಲು ಯೋಗ್ಯವಾದಂತಹ ವ್ಯಕ್ತಿ ಇರಬೇಕು. ಆವಾಗ ನಾವು ಅದನ್ನೇನು ಮಾಡ್ತೀವಿ? ಪ್ರಿಸ್ಯೂಮ್ ಮಾಡ್ತೀವಿ. ಆದರೆ ಅವನು ಯೋಗ್ಯವಾದ ವ್ಯಕ್ತಿ ಹೌದು ಅಲ್ಲ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ತದೆ? ದೇರ್ಫೋರ್ ಇಫ್ ದೀಸ್ ಡಾಕ್ಯುಮೆಂಟ್ಸ್ ಸೀಲ್, ಸಿಗ್ನೇಚರ್ ಎಲ್ಲ ಇದ್ದುಬಿಟ್ರೆ our court's duty is to believe it, that it is a certified copy, it can be taken as evidence. ಅದನ್ನು ಸಾಕ್ಷ್ಯವಾಗಿ ಸ್ವೀಕರಿಸಬಹುದು ನಾವು ಅಂತಕ್ಕಂಥದ್ದನ್ನು ಕೋರ್ಟು ಊಹೆ ಮಾಡ್ತದೆ. ಆಮೇಲೆ ಊಹೆ ಮಾಡಲೇಬೇಕು, ಬಿಕಾಸ್ shall is the word used. Shall is the word used. Then there is subclause 2 also. The court shall also presume that any officer by whom any such document purports to be signed, certified, held, when he signed the official character, in the official character which he claims. ಅವನು ಆ ರೀತಿ ಸರ್ಟಿಫೈ ಮಾಡಿದಂತಹ ವ್ಯಕ್ತಿ ಅವನು ಆಫೀಸಿಯಲ್ಲಿ ತನ್ನ ಕೆಪಾಸಿಟಿಯಲ್ಲಿ ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಮಾಡಿದ್ದಾನೆ ಅಂಥೇಳಿನೂ ಕೋರ್ಟ್ ತಿಳ್ಕೋಬೇಕು, ಕೋರ್ಟು ಆ ರೀತಿ ತಿಳ್ಕೋಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 78. Section 78 talks about that. That's what I have written here. The court shall presume that every certificate so and so is genuine. Then section 79. Section 79 ಏನು ಹೇಳುತ್ತೆ? Presumption as to documents produced as record of evidence. Record of ಸಾಕ್ಷ್ಯದ ರೀತಿಯಲ್ಲಿ ಕೊಟ್ಟಂತಹ ದಾಖಲೆಗಳು, ಸಾಕ್ಷ್ಯದ ರೀತಿಯಲ್ಲಿ ಕೊಟ್ಟಂತಹ ದಾಖಲೆ. The court shall presume that records of evidence, statements, confessions recorded by judge, magistrate or authorized officer are genuine and were really recorded. There is 164 statement. Famously, this is known in CRPC.
What is this? This is a statement given by accused or any person before magistrate. Before magistrate. So this is a statement. It may be a confession, it may be a simple statement, whatever it is. ಅದನ್ನು ನಾವೇನು ಮಾಡ್ತೀವಿ, ದಾಖಲೆಯಾಗಿ ತಗೊಳ್ತೀವಿ, ಅದು ಸತ್ಯವೆಂದು ತಗೊಳ್ತೀವಿ, ಅದು ಸರಿಯಾದ ರೀತಿಯಲ್ಲಿ ದೃಢೀಕರಿಸಿ ಅಂದರೆ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ನಾವು ಗಮನಿಸ್ತೀವಿ. ನೀವು ಸೆಕ್ಷನನ್ನು ನೋಡಿದರೆ ನಾನಿಲ್ಲಿ ನಿಮಗೆ ಅದರ ಬ್ರೀಫನ್ನು ಬರೆದಿದ್ದೀನಿ. ಇಫ್ ವಿ ಸಿ ಟು ದ ಸೆಕ್ಷನ್ ಯು ವಿಲ್ ಅಪ್ರಿಷಿಯೇಟ್ ಮೈ ಪಾಯಿಂಟ್. ಸೆಕ್ಷನ್ 79. What section 79 talks about? This is the content of section 79. See the section. Section 79. Presumption. Presumption as to document produced as a record of evidence. Whenever any document is produced by any court. Whenever any document is produced by any court. Document may be produced by any court. Purporting to be a record or memorandum of evidence. ಯಾವ ರೀತಿ? ಅದೊಂದು ದಾಖಲೆ ಅಥವಾ ಒಂದು ಮೆಮೊರಾಂಡಮ್, ಒಂದು ಸಾಕ್ಷ್ಯದ ಒಂದು ಮೆಮೊರಾಂಡಮ್. ಏನದು? ಆರ್ ಆಫ್ ಎನಿ ಪಾರ್ಟ್ ಆಫ್ ಎವಿಡೆನ್ಸ್. ಅದು ಫುಲ್ ಇರ್ಬೋದು, ಪಾರ್ಟ್ ಇರ್ಬೋದು. ಗಿವನ್ ಬೈ. ದೇರ್ ಆರ್ 2 types of persons given. One is it might be given by a witness. It might be given by a witness. ಒಬ್ಬ ಸಾಕ್ಷಿಯಿಂದ ಕೊಡಲ್ಪಟ್ಟಂತಹ ಹೇಳಿಕೆ ಇರಬಹುದು. ಅಥವಾ ಇನ್ ಎ ಜುಡಿಷಿಯಲ್ ಪ್ರೊಸೀಡಿಂಗ್. ಯಾವುದೇ ಒಂದು ನ್ಯಾಯಿಕ ವ್ಯವಸ್ಥೆಯಲ್ಲಿ ಹಿಂದಿನ ಒಂದು ಪ್ರಕರಣದಲ್ಲಿ ಸಾಕ್ಷ್ಯವಾಗಿ ಕೊಟ್ಟಂತಹ ಹೇಳಿಕೆಯನ್ನು, ಆ ಹೇಳಿಕೆಯನ್ನು ನಾವು ಮತ್ತೊಂದು ಪ್ರಕರಣದಲ್ಲಿ ಸಾಕ್ಷ್ಯವಾಗಿ ತಗೋಬೋದು. ಇಟ್ ವಿಲ್ ಬಿ ಟೇಕನ್ ಆಸ್ ಎ ಡಾಕ್ಯುಮೆಂಟ್ ಇದರ ಅರ್ಥ. ಅದು ಸತ್ಯವಾದದ್ದು. ಆರ್ ಬಿಫೋರ್ ಎನಿ ಆಫೀಸರ್ ಆಥರೈಸ್ಡ್ ಬೈ ಲಾ ಟು ಟೇಕ್ ಸಚ್ ಎವಿಡೆನ್ಸ್. ಕಾನೂನಿನ ಪ್ರಕಾರ ಈ ರೀತಿಯಾದಂತಹ ಸಾಕ್ಷ್ಯವನ್ನು ಪಡೆದುಕೊಳ್ಳಲಿಕ್ಕೆ ಅಧಿಕಾರ ಇರುವಂತಹ ವ್ಯಕ್ತಿಗಳು, ಅವರು ತೆಗೆದುಕೊಂಡಂತಹ ಸಾಕ್ಷ್ಯ. ಅಥವಾ ಎ ಸ್ಟೇಟ್ಮೆಂಟ್ ಆಫ್ ಕನ್ಫೆಷನ್. ಎ ಸ್ಟೇಟ್ಮೆಂಟ್ ಆಫ್ ಕನ್ಫೆಷನ್ ಯಾರು ಕೊಟ್ಟಂಥದ್ದು? ಬೈ ಎ ಪ್ರಿಸನರ್ ಆರ್ ಅಕ್ಯೂಸ್ಡ್ ಪರ್ಸನ್. ಹಿ ಮೇ ಬಿ ಎ ಪ್ರಿಸನರ್ ಆರ್ ಹಿ ಮೇ ಬಿ ಎ ಅಕ್ಯೂಸ್ಡ್ ಪರ್ಸನ್. ವಿಟ್ನೆಸ್, ಪ್ರಿಸನರ್, ಅಕ್ಯೂಸ್ಡ್ ಪರ್ಸನ್. ಓಕೆ, ಪ್ರಿಸನರ್ ಕೂಡ ಅಕ್ಯೂಸ್ಡೇ ಇರ್ತಾನೆ ನಾರ್ಮಲಿ. ಇವರು ಕೊಟ್ಟಂತಹ ಹೇಳಿಕೆ ಎಲ್ಲಿ? ಟೇಕನ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ನೀವು ಆ ಹೇಳಿಕೆ ಏನೇನು ಮಾಡಬೇಕು? ಕಾನೂನು ಪ್ರಕಾರವಾಗಿ ಪಡೆದುಕೊಂಡಿರಬೇಕು. ಕಾನೂನು ಪ್ರಕಾರವಾಗಿ ಪಡೆದುಕೊಂಡಿರ್ಬೇಕು. ಆ್ಯಂಡ್ ಪರ್ಪೋರ್ಟಿಂಗ್ ಟು ಬಿ ಸೈನ್ಡ್ ಬೈ ಎನಿ ಜಡ್ಜ್ ಆರ್ ಮ್ಯಾಜಿಸ್ಟ್ರೇಟ್. ತೆಗೆದುಕೊಂಡಂತಹ ಹೇಳಿಕೆ ಯಾರಿಂದ ಇರಬೇಕು? ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟಿಂದ ಇರಬೇಕು. ಸಿವಿಲ್ ಪ್ರಕರಣದಲ್ಲಿ ವಿಟ್ನೆಸ್ ಕೊಟ್ಟಂತಹದ್ದು ಜಡ್ಜ್ ಮುಂದೆ ಕೊಟ್ಟಿರ್ತೀವಿ. ಅಥವಾ CRPC 164 ಪ್ರಕಾರ ಹೇಳಿಕೆಯನ್ನು ಕೊಟ್ಟಂಥದ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕೊಟ್ಟಿರ್ತೀವಿ. ಇವೆಲ್ಲವುಗಳು ಕೂಡ ಸೇಡ್ ಟು ಬಿ ಶಾಲ್ ಪ್ರಿಸ್ಯೂಮ್ಡ್. ಅವೆಲ್ಲವನ್ನು ನಾವೇನು ಮಾಡಬೇಕು? ಊಹಿಸಬೇಕು ಅಥವಾ ನಂಬಬೇಕು. ಏನಂತ ನಂಬಬೇಕು ಅನ್ನೋದನ್ನು 3 ಪಾಯಿಂಟ್ಗಳಲ್ಲಿ ಕೊಟ್ಟಿದ್ದಾರೆ. ಏನು ಅಂತ ನಂಬಬೇಕು? ಅದು ನಿಜವಾಗಿದೆ ಎಂದು ನಂಬಬೇಕು. ನಂಬರ್ 1, ಎನಿ ಸ್ಟೇಟ್ಮೆಂಟ್ ಆಸ್ ಟು ದ ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ಇಟ್ ವಾಸ್ ಟೇಕನ್ ಪರ್ಪೋರ್ಟಿಂಗ್ ಟು ಬಿ ಮೇಡ್ ಬೈ ದ ಪರ್ಸನ್ ಸೈನಿಂಗ್ ಇಟ್ ಆರ್ ಟ್ರೂ. ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುತ್ತಾನೆ ಅನ್ನುವುದನ್ನು ನಂಬಬೇಕು. ಆ್ಯಂಡ್ ಸಚ್ ಎವಿಡೆನ್ಸ್, ಸ್ಟೇಟ್ಮೆಂಟ್ ಆರ್ ಕನ್ಫೆಷನ್ ವಾಸ್ ಡೂಲಿ ಟೇಕನ್. ಆ ರೀತಿಯಾದಂಥ ಹೇಳಿಕೆಯನ್ನು ನಿಜವಾಗಿಯೂ ಪಡೆಯಲಾಗಿದೆ ಎನ್ನುವ ಈ 3 ಅಂಶಗಳನ್ನು ನಾವೇನು ಮಾಡ್ತೀವಿ? ಪ್ರಿಸ್ಯೂಮ್ ಮಾಡ್ತೀವಿ. ವಿ ವಿಲ್ ಪ್ರಿಸ್ಯೂಮ್ ಅಬೌಟ್ ದ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಆ್ಯಸ್ ಎ ರೆಕಾರ್ಡ್ ಆಫ್ ಎವಿಡೆನ್ಸ್. ಯಾವುದೇ ಒಬ್ಬ ಸಾಕ್ಷ್ಯ ಹೇಳಿದಂತಹ ಸಾಕ್ಷ್ಯದ ರೆಕಾರ್ಡ್ಗಳನ್ನು ಅಥವಾ 164 ಸ್ಟೇಟ್ಮೆಂಟ್ಗಳನ್ನು ನಾವು ನಿಜವೆಂದು ನಂಬುತ್ತೇವೆ, ಸರಿಯಾದ ರೀತಿಯಲ್ಲಿ ಪಡೆಯಲಾಗಿದೆ ಎಂದು ನಂಬುತ್ತೇವೆ, ಮತ್ತು ಸೂಕ್ತ ಸಂದರ್ಭದಲ್ಲಿ ಪಡೆಯಲಾಗಿದೆ ಎಂದು ನಂಬುತ್ತೇವೆ. ದಟ್ ಈಸ್ ವಾಟ್ ಸೆಕ್ಷನ್ 79 talks about. See the section 79. Court shall presume records of evidence, statements, confessions recorded by judge, magistrate or authorized officer are genuine and duly recorded. Duly recorded. Under
under suitable circumstances. You can add suitable circumstances. ಕಾನೂನುಬದ್ಧವಾಗಿ ಸೂಕ್ತ ಸಂದರ್ಭದಲ್ಲಿ ದಾಖಲಿಸಲ್ಪಟ್ಟವೆ ಎಂದು ನ್ಯಾಯಾಲಯವು ಊಹಿಸುತ್ತದೆ ಎಂಬುದನ್ನು ನೀವು ಸೆಕ್ಷನ್ 79ನಲ್ಲಿ ನೋಡ್ತೀರಿ. ಸೆಕ್ಷನ್ 80, ದಿಸ್ ಈಸ್ ವೆರಿ ಸಿಂಪಲ್. ಪ್ರಿಸಂಪ್ಷನ್ ಆಸ್ ಟು ಗೆಜೆಟ್, ನ್ಯೂಸ್ ಪೇಪರ್, ಅದರ್ ಡಾಕ್ಯುಮೆಂಟ್. ಯಾವುದೇ ಒಂದು ಗೆಜೆಟ್ನಲ್ಲಿ, ದಿನಪತ್ರಿಕೆಯಲ್ಲಿ ಅಥವಾ ಬೇರೆ ದಾಖಲೆಯಲ್ಲಿ ಇರುವುದು ಸತ್ಯವೆಂದು ನಂಬುವುದು. ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ ದ genuineness of official gazettes, newspapers, journals, and documents directed by law to be kept if produced from proper custody. Only thing is that document is to be taken from the correct authority, correct custody. That is section 18. If you see section 18, the 18 is like this. Presumption as to newspaper, the court shall presume, here the word shall is important, that the genuineness of every document purporting to be official gazette, a newspaper, journal, and every document purport to be document directed by any law to be kept by any person. For example, this is a book, this is a constitution book. So this is to be generally believed that it is a genuine book. It is a genuine constitution book. That's the meaning of other things, other documents, right? If such a document is kept substantially in form required by law and produced from proper custody, that's it, right? So then section 81. Section 80 is very simple. Section 81 talks about presumption as to gazettes in electronic and digital record. They must be in the form of electronic and digital record. Court shall presume genuineness of every electronic or digital record purporting to be official gazette, other record required by law to be maintained if produced from custody. Instead of a physical copy, it may be in the form of digital record, it may be in the form of a pen drive, it may be in the form of a CD drive. So that is also to be believed, that is also to be presumed. Therefore, now let us see the Bail Act, what it says. Section 81. Section 81 Bail Act, very simple act. The court shall presume the genuineness of every electronic or digital record purporting to be official gazette. Here, the digital record is, it only thing is that gazette is in the form of a CD or pen drive. That is the meaning of it. That is the meaning, right? Are purporting to be electronic or digital record directed by law to be kept by any person if such electronic or digital records is kept substantially in form required by law and produced from proper custody. ಬೇರೆ ಡಾಕ್ಯುಮೆಂಟ್ ಆಗಿದ್ರೆ ಅದು ಪ್ರಾಪರ್ ಕಸ್ಟಡಿಯಿಂದ ಪ್ರೊಡ್ಯೂಸ್ ಆಗಿರಬೇಕು. ಅದಕ್ಕೆ ಒಂದು ವಿವರಣೆಯನ್ನು ಕೊಡ್ತೀವಿ ನಾವಿಲ್ಲಿ. ದೇರ್ ಇಸ್ ಎ ಎಕ್ಸ್ಪ್ಲನೇಷನ್. ಫಾರ್ ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಆ್ಯಂಡ್ ಸೆಕ್ಷನ್ 93, electronic records are said to be in proper custody if they are in the place in which and looked after by the person with whom such a document is required to be kept. ಯಾವ ವ್ಯಕ್ತಿ ಆ ಒಂದು ದಾಖಲೆಯನ್ನು ಇಟ್ಟುಕೊಳ್ಳಲು ಅಧಿಕಾರವನ್ನು ಹೊಂದಿರುತ್ತಾನೋ ಮತ್ತು ಅದೇ ತೆರನಾದಂತಹ ಸೂಕ್ತ ಜಾಗದಲ್ಲಿ ಆ ರೆಕಾರ್ಡ್ ಇದೆ ಅಂತಾದರೆ ದೆನ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಜೆನ್ಯೂನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ರೈಟ್. ಸೆಕ್ಷನ್ 82. Presumption as to maps or plans made by authority of government. ಸರ್ಕಾರ ಮಾಡಿದಂತಹ ಯಾವುದೇ ನಕ್ಷೆಗಳನ್ನಾಗಲಿ ಅಥವಾ ಯೋಜನೆಗಳನ್ನಾಗಲಿ ನಾವೇನು ಮಾಡಬೇಕು, ಅದು ನಿಜವೆಂದು ನಂಬಬೇಕು. ದ್ಯಾಟ್ಸ್ ಇಟ್. ಇನ್ ಸೆಕ್ಷನ್ ಆಲ್ಸೋ ಇಟ್ ವಿಲ್ ಬಿ ರಿಟನ್ ಲೈಕ್ ದಟ್. ಸೆಕ್ಷನ್ 83. Presumption as to collection of laws, reports of decisions. ನೋಡಿ, ಈಗ ನಾವೇನಂತೀವಿ, SCC law reports, SCC, AIR reports. So all these books are there. These books are treated as genuine. They are genuine records. ಅದಕ್ಕೆ ಮತ್ತು ಪ್ರೂಫ್ ಕೊಡಿ, ಅದು ಕೊಡಿ ಇಲ್ಲ. That published book itself will be
presented to the court, sir, it is written like this, case law, citation, all these things. The court shall presume genuineness of books published under the government authority. They are published under the government authority of law and reports of decisions of the court. ಹಳೆಯ ನ್ಯಾಯಾಲಯದ ಹಿಂದಿನ ತೀರ್ಪುಗಳನ್ನು ಈ ಆಲ್ ಇಂಡಿಯಾ ಲಾ ರಿಪೋರ್ಟಲ್ಲಿ ಬರೆದಿರ್ತಾರೆ. ಆಲ್ ಇಂಡಿಯಾ ಲಾ ರಿಪೋರ್ಟಲ್ಲಿ ಬರೆದಿರ್ತಾರೆ. ಅವುಗಳನ್ನೆಲ್ಲನೂ ಕೂಡ ನಾವೇನು ಮಾಡ್ತೀವಿ, ಜೆನ್ಯೂನ್ ದಾಖಲೆಗಳು ಅಂತ ಹೇಳಿ ತೆಗೆದುಕೊಳ್ತೀವಿ. ದೆನ್ 84 ಪ್ರಿಸಂಪ್ಷನ್ ಆಸ್ ಟು ಪವರ್ ಆಫ್ ಅಟಾರ್ನಿ. ಪವರ್ ಆಫ್ ಅಟಾರ್ನಿ ಅಂದರೆ ಇನ್ನೊಬ್ಬರಿಗೆ ನಾವೇನು ಮಾಡ್ತೀವಿ, ಅಧಿಕಾರ ಪತ್ರ ಕೊಟ್ಟಿರ್ತೀವಿ. ನಮ್ಮ ಕಾನೂನಾತ್ಮಕ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತೊಬ್ಬನಿಗೆ ಅಧಿಕಾರವನ್ನು ಕೊಟ್ಟಿರ್ತೀವಿ. ಅದಕ್ಕೆ ನಾವೇನ್ತೀವಿ, ಪವರ್ ಆಫ್ ಅಟಾರ್ನಿ. ಕೋರ್ಟ್ ವಿಲ್ ಬಿಲೀವ್ ದ್ಯಾಟ್ ಇಟ್ ಈಸ್ ಅ ಜೆನ್ಯೂನ್ ಡಾಕ್ಯುಮೆಂಟ್ ಅಂತ ಹೇಳಿ ಕೋರ್ಟ್ ಬಿಲೀವ್ ಮಾಡ್ತದೆ. ಯಾವಾಗ ಇಟ್ ಈಸ್ ಅಥೆಂಟಿಕೇಟೆಡ್ ಬೈ ಎ ನೋಟ್ರಿ, ಕೋರ್ಟ್, ಜಡ್ಜ್ ಅವರು ಅಥೆಂಟಿಕೇಟ್ ಮಾಡಿದಾಗ ಆರ್ ಇಂಡಿಯನ್ ಕೌನ್ಸಿಲ್, ಫಾರಿನ್ ಡಾಕ್ಯುಮೆಂಟ್ ಆಗಿದ್ರೆ ಇಂಡಿಯನ್ ಕೌನ್ಸಿಲ್, ಇವ್ರು ಏನು ಮಾಡಿರ್ತಾರೆ, ಇಂಥವುಗಳನ್ನೆಲ್ಲ GPA ಅಂತ ಹೇಳ್ತಾರೆ. ನಾರ್ಮಲಿ ದಿಸ್ ಇಸ್ ಕಾಲ್ಡ್ ಆಸ್ GPA, ಜನರಲ್ ಪವರ್ ಆಫ್ ಅಟಾರ್ನಿ. ಎಷ್ಟೋ ಜನ ಬಿಜಿ ಇರುವಂಥವ್ರು, ಫಾರಿನ್ಗೆ ಹೋಗಿರುವಂಥವ್ರು ಈ GPಗಳನ್ನ ಇನ್ನೊಬ್ರಿಗೆ ಕೊಟ್ಟು ಹೋಗಿರ್ತಾರೆ ತಮ್ಮ ವ್ಯವಹಾರಗಳನ್ನ ನಡೆಸಲಿಕ್ಕೆ. ಸೊ ಅವುಗಳನ್ನು ಜೆನ್ಯೂನ್ ಅಂತೇಳಿ ತೆಗೆದುಕೊಳ್ತೀವಿ. ದೆನ್ ಪ್ರಿಸಂಪ್ಷನ್ ಆಸ್ ಟು ಎಲೆಕ್ಟ್ರಾನಿಕ್ ಅಗ್ರಿಮೆಂಟ್ಸ್. These are all new things added. The court shall presume that every electronic record purporting to be agreement containing electronic or digital signature, okay, of parties was concluded by affixing those signatures. Electronic agreements, electronic contracts. ನೋಡಿ, ನೀವು ಯಾವುದೇ ಆನ್ಲೈನಲ್ಲಿ ಹೋದಾಗ ಐ ಅಗ್ರಿ ಟು ದಿಸ್ ಅಂತ ಹೇಳಿ ನೀವು ಕ್ಲಿಕ್ ಮಾಡ್ತೀವಿ. ಸೊ ದಟ್ ಈಸ್ ಎ ಎಲೆಕ್ಟ್ರಾನಿಕ್ ಅಗ್ರಿಮೆಂಟ್. ದಟ್ ಈಸ್ ಎ ಎಲೆಕ್ಟ್ರಾನಿಕ್. ಯು ಆರ್ ಡೂಯಿಂಗ್ ಸೋ ಮೆನಿ ಅಗ್ರಿಮೆಂಟ್, ಸುಮಾರು ಬರೆದಿರ್ತಾರೆ ಅದರಲ್ಲಿ, ನಾವು ಓದೋದೇ ಇಲ್ಲ. ವಿ ವಿಲ್ ಕ್ಲಿಕ್ ಇಟ್. The moment you click is, you will become a party to that agreement. We have to be careful of it. Court will believe that it is genuine. Court will believe that that is genuine. Out of curiosity, let me see 85 here. What it is exactly written. Let us see 85. See, very simple section. The court shall presume that every electronic record purporting to be an agreement. Agreement means a contract containing electronic or digital signature of the parties. ಅದರಲ್ಲಿ ಏನಿರಬೇಕು, electronic or digital signature of the parties ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ನನ್ನ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಅಂತಂದರೆ, ನಾನು ಅದರಲ್ಲಿ ಕ್ಲಿಕ್ ಮಾಡ್ತೀನಿ ಅಂತಂದರೆ, ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಆ್ಯಕ್ಚುಲಿ electronically signing it. Was so concluded by affixing electronic or digital signature of the parties. ಡಿಜಿಟಲ್ ಸಿಗ್ನೇಚರ್ ನೀವು ಸೈನ್ ಮಾಡಿದ್ದೀರಿ ಅಂತಲೇ ಅದರ ಅರ್ಥ. ದೆನ್ ಸೆಕ್ಷನ್ 86. ವಾಟ್ ಎಟ್ ಸೆಕ್ಷನ್ 86 is? Let us see our notes. Section 86. Presumption as to electronic records and signatures. The court shall presume that secure electronic signal. This is actually pertaining to has not been altered, and that the secure electronic signature was secure electronic signature. ಈ ಪೋರ್ಷನ್ ಇದೆಯಲ್ಲ, ದಿಸ್ ಈಸ್ ಪಾರ್ಟ್ ಆಫ್ IT Act. Part of IT Act. IT Act 2000. IT Act 2000. That we should remember, was affixed by the subscriber with the intention of signing and approving the record unless the contrary is proved. ನೋಡಿ, ಎಲ್ಲಿವರೆಗೆ ನೀವು ಅದು ಫ್ರಾಡ್ ಆಗಿದೆ ಅಂತ ಪ್ರೂವ್ ಮಾಡೋದಿಲ್ವೋ ಅಲ್ಲಿಯವರೆಗೆ ಕೋರ್ಟ್ ಏನು ತಿಳ್ಕೊಳ್ಳುತ್ತೆ, ನೀವು ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸೈನ್ ಮಾಡಿದರೆ ಅದು ನೀವು ನಿಜವಾಗಿಯೂ ಉದ್ದೇಶವನ್ನು ಇಟ್ಕೊಂಡು, ಆ ಒಂದು ಡಾಕ್ಯುಮೆಂಟ್ಗೆ ಸೈ ಮಾಡೋ ಉದ್ದೇಶವನ್ನು ಇಟ್ಕೊಂಡು ನೀವು ಸೈನ್ ಮಾಡಿದ್ದೀರಿ ಅಂಥೇಳಿ ಕೋರ್ಟು ನಂಬುತ್ತದೆ ಅಂತಕ್ಕಂಥದ್ದನ್ನು ಸೆಕ್ಷನ್ 86 ಹೇಳುತ್ತೆ. ದಟ್ ಸೆಕ್ಷನ್ 86 ಆಲ್ಸೋ ಐ ವಿಲ್ ಶೋ ಯು ಹಿಯರ್ ಹೌ ಇಟ್ ಈಸ್. ಸೆಕ್ಷನ್ 86, presumption as to electronic records. See, it has got subsection 1 and 2, and 2 has got AB. In any proceeding involving a secure electronic record. See here, if there is a dispute regarding electronic record, ನೀವು ಎಲೆಕ್ಟ್ರಾನಿಕಲಿ ಒಂದು ಡಾಕ್ಯುಮೆಂಟ್ ಸಹಿ ಮಾಡಿದ್ರಿ,
ಅದು ಸುಳ್ಳು ಸತ್ಯ ಅನ್ನುವಂಥ ಪ್ರಶ್ನೆ ಎದುರಾದಾಗ ಯುವರ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಇಫ್ ಯು ಹ್ಯಾವ್ ಡನ್, ಕೋರ್ಟ್ ವಿಲ್ ಪ್ರಿಸ್ಯೂಮ್ ದ್ಯಾಟ್ ಯು ಹ್ಯಾವ್ ಡನ್ ಇಟ್. ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ unless contrary is proved. What is contrary? Fraudulent act, cyber crime, that the secure electronic record has not been altered since the specific point of time to which the secure status relates. In any proceeding involving secure electronic signature, ನಾನು ಹೇಳಿದ್ನಲ್ವಾ IT Act, secure electronic signature, you have to go to IT Act. The court shall presume, unless the contrary is proved, that the secure electronic signature is affixed by the subscriber with intention of or approving the record. ಈ ರೆಕಾರ್ಡನ್ನು ಅಪ್ರೂವ್ ಮಾಡೋಕ್ಕೋಸ್ಕರ ನೀವು ಎಲೆಕ್ಟ್ರಾನಿಕಲಿ ಸೈನ್ ಮಾಡಿದಿರಿ ಅಂತಲೇ ಕೋರ್ಟು ನಂಬ್ತದೆ. ಎಕ್ಸೆಪ್ಟ್ ಇನ್ ಕೇಸ್ ಆಫ್ ಎ ಸೆಕ್ಯೂರ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆರ್ ಎ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್, nothing in this section shall create any presumption relating to authenticity or integrity of the electronic record or electronic signature. ಅಂದರೆ ಈ ವಿಷಯಕ್ಕೆ ಹೊರತುಪಡಿಸಿ ಬೇರೆದನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಎಲೆಕ್ಟ್ರಾನಿಕ್ ಸಿಗ್ನೇಚರ್ ರಿಲೇಟಿಂಗ್ ಟು electronic record, that's it. That is the concept. Therefore, the court shall presume record and you have intentionally, ಉದ್ದೇಶಪೂರ್ವಕವಾಗಿ ನೀವು ಸೈನ್ ಮಾಡಿದಿರಿ ಅಂತ ಹೇಳಿ. Then comes presumption as to electronic signature certificate. Here comes the authority. When it comes to the question is about authority. The court shall presume the correctness of the information contained in electronic signature. ನೀವು ಕೊಟ್ಟಂತಹ ಎಲೆಕ್ಟ್ರಾನಿಕ್ ಸಿಗ್ನೇಚರು ಸರಿಯಾಗಿದೆ ಅಂತ ಕೋರ್ಟ್ ಪ್ರಿಸ್ಯೂಮ್ ಮಾಡ್ತದೆ. ಸರ್ಟಿಫಿಕೇಟ್ ಅಕ್ಸೆಪ್ಟೆಡ್ ಬೈ ದ ಎಕ್ಸೆಪ್ಟ್ unverified subscriber information. ಕೋರ್ಟ್ ಏನು ಮಾಡ್ತದೆ, ನೀವು ಕೊಟ್ಟಂತಹ ಸರ್ಟಿಫಿಕೇಟು ಸರಿಯಾದ ಸರ್ಟಿಫಿಕೇಟ್ ಇದೆ ಅನ್ನೋದನ್ನು ಇಲ್ಲಿ ಕೋರ್ಟು ಗಮನಿಸ್ತದೆ. ದೆನ್ ಪ್ರಿಸಂಪ್ಷನ್ ಆಸ್ ಟು ಸರ್ಟಿಫೈಡ್ ಕಾಪೀಸ್ ಆಫ್ ಫಾರಿನ್ ಜುಡಿಷಿಯಲ್ ರೆಕಾರ್ಡ್ಸ್. ಒಂದು ವೇಳೆ ರೆಕಾರ್ಡ್ಗಳು ಹೊರದೇಶದಿಂದ, ಪರದೇಶದಿಂದ, ವಿದೇಶದಿಂದ ಇರುವಂತಹ ರೆಕಾರ್ಡ್ಗಳಾಗಿದ್ದರೆ ಅವು ಎಂಥ ರೆಕಾರ್ಡು? ನ್ಯಾಯಿಕ ದಾಖಲೆಗಳು, ಜುಡಿಷಿಯಲ್ ರೆಕಾರ್ಡ್ಸ್, ಜಡ್ಜ್ಮೆಂಟ್ ಇರ್ಬೋದು, ಫಾರಿನ್ ಜಡ್ಜ್ಮೆಂಟ್ ಇರ್ಬೋದು, ಅವನು ಕೂಡ ಜೆನ್ಯೂನ್ ಅಂಥೇಳಿ ಕೋರ್ಟು ತಗೊಳ್ತದೆ. ಏನು ಜೆನ್ಯೂನ್ ಆ್ಯಂಡ್ ಅಕ್ಯುರೇಟ್ ವೆನ್ ಸರ್ಟಿಫೈಡ್ ಇನ್ ದ ಕಾಮನ್ಲಿ ಯೂಸ್ಡ್ ಮ್ಯಾನರ್ ಇನ್ ದ್ಯಾಟ್ ಕಂಟ್ರಿ. ಆ ದೇಶದಲ್ಲಿ ಯಾವ ಪದ್ಧತಿ ಪ್ರಕಾರ ಅವರು ಸರ್ಟಿಫೈ ಮಾಡ್ತಾರೆ ಆ ಪದ್ಧತಿ ಪ್ರಕಾರ ಇದ್ದರೆ ಅದನ್ನು ಕೂಡ ಕೋರ್ಟು ಜೆನ್ಯೂನ್ ಅಂಥೇಳಿ ನಂಬುತ್ತೆ ಅನ್ನೋದು ಸೆಕ್ಷನ್ 88 ಹೇಳುತ್ತೆ. ದೆನ್ 89 ಪ್ರಿಸಂಪ್ಷನ್ ಆಸ್ ಟು ಬುಕ್ಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್. ದ ಕೋರ್ಟ್ ಮೇ ಪ್ರಿಸ್ಯೂಮ್ ಬುಕ್ಸ್ ಪಬ್ಲಿಷ್ಡ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ರಿಲೇಟಿಂಗ್ ಟು ಮ್ಯಾಟರ್ಸ್ ಆಫ್ ಜನರಲ್ ಇಂಟ್ರೆಸ್ಟ್. ಅಲ್ಲಿ ನಾವು ಹಿಂದಿನ ಸೆಕ್ಷನ್ನಲ್ಲಿ ಬುಕ್ಸ್ ಆ್ಯಂಡ್ ಮ್ಯಾಪ್ಸ್ ಏನು ನೋಡಿದ್ವಿ? ದೇ ವೇರ್ ಪಬ್ಲಿಷ್ಡ್ ಬೈ ಗವರ್ಮೆಂಟ್. ಹಿಯರ್ ಇಟ್ ಈಸ್ ಪಬ್ಲಿಷ್ಡ್ ಬೈ ಪ್ರೈವೇಟ್ ಪೀಪಲ್, ವೇರ್ ರಿಟನ್ ಆ್ಯಂಡ್ ಪಬ್ಲಿಷ್ಡ್ ಬೈ ಪರ್ಸನ್ಸ್ ಆ್ಯಂಡ್ ಎಟ್ ದ ಪ್ಲೇಸಸ್ ಮೆನ್ಷನ್ಡ್ ದೇರಿನ್. ಯಾವುದೇ ಪುಸ್ತಕ ಇರ್ಬೋದು, ಯಾವುದೇ ಮ್ಯಾಪ್ ಇರ್ಬೋದು, ಪ್ರೈವೇಟ್ ಪಾರ್ಟಿ ಮಾಡಿರ್ಬೋದು, ಅದನ್ನೂ ಕೂಡ ಸಾಮಾನ್ಯವಾಗಿ ಏನು ಮಾಡ್ತದೆ, ಸಾಮಾನ್ಯವಾಗಿ ನೋಡಿ, ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಮೇ. ದ ಡಿಫರೆನ್ಸ್, ಇಲ್ಲಿವರೆಗೆ ನಾವು ಶಬ್ದಗಳನ್ನ ಏನು ಮಾಡಿದ್ವಿ? ಶಾಲ್ ಅಂತ ತಗೊಂಡ್ವಿ. ಯಾಕೆ ಅಂತಂದರೆ ಎಲ್ಲ ದಾಖಲೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂಥವು. ಹಿಯರ್ ಯೂಸಿಂಗ್ ದ ವರ್ಡ್ ಮೇ. ಲೆಟ್ ಮಿ ಸಿ ಇಂಟ್ರೆಸ್ಟಿಂಗ್ಲಿ ಸೆಕ್ಷನ್ 89 ಇನ್ ದ ಬೇರ್ ಆ್ಯಕ್ಟ್ ಆಲ್ಸೋ. ಎಲ್ಲವನ್ನೂ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ದೇ ಆರ್ ಆಲ್ ವೆರಿ ಸಿಂಪಲ್. ಸೆಕ್ಷನ್ 89 ವಿಲ್ ಸಿ. 89 ಪ್ರಿಸಂಪ್ಷನ್ ಆಸ್ ಟು ಬುಕ್ಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್. ದ ಕೋರ್ಟ್ ಮೇ ಪ್ರಿಸ್ಯೂಮ್. ಸಿ ಹಿಯರ್ ಮಾರ್ಕ್ ದ ವರ್ಡ್ ಮೇ. ನಾ ಇಲ್ಲಿವರೆಗೆ ನಿಮಗೆ ಐ ವಾಸ್ ಟ್ರೈಂಗ್ ಟು ಸೇ ಯು ಅಬೌಟ್ ಶಾಲ್. ಹಿಯರ್ ಮೇ. ಸೊ ಕೋರ್ಟ್ ಹ್ಯಾಸ್ ಗಾಟ್ ದ ಆಪ್ಷನ್. ಏನನ್ನು ಯಾವುದೇ ಒಂದು ಪುಸ್ತಕ ಸತ್ಯ ಎಂದು ಕೋರ್ಟ್ ಊಹಿಸ್ಬೋದು. ಬುಕ್ ಟು ವಿಚ್ ಇಟ್ ಮೇ ರೆಫರ್ ಫಾರ್ ಇನ್ಫಾರ್ಮೇಷನ್. ಒಂದು ಪುಸ್ತಕ ತಗೊಂಡು ಆ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ನೋಡೋದಕ್ಕೋಸ್ಕರ ಆ ಪುಸ್ತಕ ಜೆನ್ಯೂನ್ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡ್ಬೋದು. ಓಕೆ. ಆನ್ ಮ್ಯಾಟರ್ಸ್ ಆಫ್ ಜನರಲ್ ಇಂಟ್ರೆಸ್ಟ್ ಆರ್ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾರೋ ಒಬ್ಬ ಫೇಮಸ್ ಯಾತರ್ ಬರೆದಂತಹ ಪುಸ್ತಕದಲ್ಲಿರುವ ವಿಚಾರಗಳನ್ನು ಕೋರ್ಟು ಆ ಪುಸ್ತಕವನ್ನು ತರಿಸಿ ಆ ಪುಸ್ತಕದಲ್ಲಿರುವ ವಿಚಾರ ಜೆನ್ಯೂನ್ ಅಂಥೇಳಿ
ತೆಗೆದುಕೊಳ್ಬೋದು. ಆ್ಯಂಡ್ ದಟ್ ಎನಿ ಮ್ಯಾಪ್ ಆರ್ ಅ ಚಾರ್ಟ್ ಆರ್ ಸ್ಟೇಟ್ಮೆಂಟ್ ಆಫ್ ವಿಚ್ ದ ರಿಲಿವೆಂಟ್ ಫ್ಯಾಕ್ಟ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಇಟ್ಸ್ ಇನ್ಸ್ಪೆಕ್ಷನ್. ಒಂದು ವೇಳೆ ಆ ಪುಸ್ತಕದಲ್ಲಿ ಮ್ಯಾಪ್ಗಳು, ಚಾರ್ಟ್ಗಳು, ರಿಸರ್ಚ್ ವಿಷಯಗಳನ್ನು ಕೊಟ್ಟಿದ್ದರೆ ಅವುಗಳನ್ನ ಕೋರ್ಟು ಜೆನ್ಯೂನ್ ಎಂದು ಪರಿಗಣಿಸುವ ಸಾಧ್ಯತೆ ಇರುತ್ತದೆ. ಪರಿಗಣಿಸಲೇಬೇಕು ಅಲ್ಲ, ಸಾಧ್ಯತೆ ಇರುತ್ತದೆ. ಓಕೆ. ಆಮೇಲೆ ವಾಸ್ ರಿಟನ್ ಬೈ ದ ಪರ್ಸನ್, ಆ ವ್ಯಕ್ತಿ ಬರೆದಂತಹ ಪುಸ್ತಕ ಅದು ಎಲ್ಲಿ ಬರೆದಿದ್ದಾರೆ ಅಂತಕ್ಕಂಥದ್ದು. ಸೊ ದೀಸ್ ಆರ್ ದ presumption. Yes, we were discussing section 89, books, maps and charts. Here, whatever earlier we have discussed, that was about government. This was about any private publication. ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. Then I will go to section 90. Section 90. Presumption as to electronic messages. Any message sent in your WhatsApp, the court may presume that electronic message received, see, may be WhatsApp, email, SMS. So these are all messages you are going to send. ಇದನ್ನು ಕೋರ್ಟ್ ಏನು ಮಾಡ್ತದೆ, ಇಟ್ ಈಸ್ ಜೆನ್ಯೂನ್, ಯಾರಿಂದ ಹೋಗಿದೆ ಅಂತಕ್ಕಂಥದ್ದು. ಅಗೇನ್ ದ ವರ್ಡ್ ಯೂಸ್ಡ್ ಈಸ್ ಮೇ. ದಿಸ್ ಈಸ್ ನಾಟ್ ಶಾಪ್ ಬಿಕಾಸ್ ಇಟ್ ಈಸ್ ಎ ಪ್ರೈವೇಟ್ ಥಿಂಗ್. ಸಾಮಾನ್ಯವಾಗಿ ಕೋರ್ಟ್ ಮುಂದೆ ನೀವು ವಾಟ್ಸಪ್ ಮೆಸೇಜು, ಅವುಗಳ ಏನು ಟ್ರಾನ್ಸಾಕ್ಷನ್ ನಡೆದಿರ್ತದೆ, ಮೇಲ್ ಟ್ರಾನ್ಸಾಕ್ಷನು, ಅವೆಲ್ಲ ಪ್ರಿಂಟ್ ತೆಗೆದು ಕೊಟ್ಟರೆ ಕೋರ್ಟ್ ಏನು ಮಾಡುತ್ತೆ, ಅದು ಜೆನ್ಯೂನ್ ಅಂತಲೇ ತಗೊಳ್ತದೆ, ಅನ್ಲೆಸ್ ದ ಕಾಂಟ್ರರಿ ಈಸ್ ಪ್ರೂವ್ಡ್. ಓಕೆ. ರಿಸೀವ್ಡ್ ಬೈ ಅಡ್ರೆಸ್ಸಿ ಕರೆಸ್ಪಾಂಡ್ಸ್ ಟು ದ ಮೆಸೇಜ್ ಫೆಡ್ ಇನ್ ಟು ದ ಕಂಪ್ಯೂಟರ್ ಫಾರ್ ಟ್ರಾನ್ಸ್ಮಿಷನ್ ಬಟ್ ನಾಟ್ ಆ್ಯಸ್ ಟು ದ ಐಡೆಂಟಿಟಿ ಆಫ್ ದ ಸೆಂಡರ್. ನಾಟ್ ಆ್ಯಸ್ ಟು ದ ಐಡೆಂಟಿಟಿ. ಸ್ವೀಕರಿಸುವ ವ್ಯಕ್ತಿಗೆ ತಲುಪಿದ ಇಲೆಕ್ಟ್ರಾನಿಕ್ ಸಂದೇಶವು ಪ್ರಸರಣಕ್ಕಾಗಿ ಕಂಪ್ಯೂಟರ್ಗೆ ನಿರ್ಮಿಸಲಾದ ಸಂದೇಶಕ್ಕೆ ಅನುಗುಣವಾಗಿದೆ ಎಂದು ನ್ಯಾಯಾಲಯ ಊಹಿಸಬಹುದು. ಅಂದರೆ ಏನು ಕಳಿಸಿದೆಯೋ ಅದೇ ಬಂದಿದೆ ಅಂಥೇಳಿ ನ್ಯಾಯಾಲಯ ಅದೇ ಬಂದಿದೆ ಅನ್ನೋದನ್ನು ಇಲ್ಲಿ ಊಹೆ ಮಾಡ್ತದೆ. Section 90 also, if let us just interestingly see what 90 is written. Presumption as to electronic messages. See, the court may presume that an electronic message forwarded by the originator through an electronic mail server to the addressee to whom the message purports to be addressed corresponds with the message fed into the computer. What does it mean? It means that, see, this is one computer of A, then this is computer of B. What is presumption? Presumption. Here he has sent ABC. This person has received as ABC. So this is the presumption. ಇಲ್ಲಿ ಏನು ಮೆಸೇಜ್ ಬರೆದು ಕಳಿಸಿರ್ತಾನೋ ಸೇಮ್ ಮೆಸೇಜ್ ಇಸ್ ರಿಸೀವ್ಡ್ ಬೈ ಹಿಮ್ ಅಂಥೇಳಿ ಕೋರ್ಟ್ ಪ್ರಿಸ್ಯೂಮ್ ಮಾಡುತ್ತೆ ಅಂತ ಅರ್ಥ. ಓಕೆ. ದ ಕೋರ್ಟ್ ಮೇ ಪ್ರಿಸ್ಯೂಮ್ ದ್ಯಾಟ್ ಅನ್ ಎಲೆಕ್ಟ್ರಾನಿಕ್ ಮೆಸೇಜ್ ರಿಸೀವ್ಡ್ ಬೈ ಅಡ್ರೆಸ್ಸಿ, ಯಾರಿಗೆ ಅದು ಬಂದಿರುತ್ತೋ, with the message fed into the computer for transmission. ನಿಮಗೇನು ಯಾವ ಮೆಸೇಜ್ SMS ನೀವು ಟೈಪ್ ಮಾಡಿರ್ತೀರೋ, ಐ ವಿಲ್ ಗೋ ಟು ಬೆಂಗಳೂರು ಅಂತ ಟೈಪ್ ಮಾಡಿರ್ತೀನಿ ನಾನು. ಸೊ ದ ಪ್ರಿಸ್ಯೂಮ್ಷನ್ ಅವ್ನು ರಿಸೀವ್ ಮಾಡಿದ್ದು ಐ ವಿಲ್ ಗೋ ಟು ಬೆಂಗಳೂರು ಅಂತಲೇ ಅವ್ನು ರಿಸೀವ್ ಆಗಿರಬೇಕು ಅಂಥೇಳಿ ಕೋರ್ಟ್ ಪ್ರಿಸ್ಯೂಮ್ ಮಾಡುತ್ತೆ. ಇಲ್ಲಿ ನಾನು ಬೆಂಗಳೂರು ಅಂತ ಬರೆದು ಇಲ್ಲಿ ಅದು ಚಿಕ್ಕಮಗಳೂರು ಆಗಿದ್ದರೆ ದಟ್ ಈಸ್ ರಾಂಗ್. ದೇರ್ ಈಸ್ ಸಮಥಿಂಗ್ ಫ್ರಾಡ್ ಅಂತ. ಅಂದರೆ ಪ್ರಿಸ್ಯೂಮ್ಷನ್ ಏನು, ಒಂದು ಮೇಲ್ ಬಂದಿದೆ ಅಂತಂದರೆ ಯಾವ ವ್ಯಕ್ತಿ ಮೇಲನ್ನು ಕಳಿಸಿದ್ದಾನೆ, ಇವನಿಗೇನು ಬಂದಿದೆಯೋ ಅದೇ ಮೆಸೇಜನ್ನು ಅವನ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿದ್ದಾನೆ ಎಂದು ನ್ಯಾಯಾಲಯವು ಊಹಿಸುತ್ತದೆ, ಕಲ್ಪಿಸುತ್ತದೆ. ದಟ್ಸ್ ದ ಮೀನಿಂಗ್ ಆಫ್ ಸೆಕ್ಷನ್ 90. ದಟ್ಸ್ ಇಟ್. ದೆನ್ 91. ಪ್ರಿಸಂಪ್ಷನ್ ಆಸ್ ಟು ಡ್ಯೂ ಎಕ್ಸಿಕ್ಯೂಷನ್ ಎಟ್ಸೆಟ್ರಾ ಆಫ್ ಡಾಕ್ಯುಮೆಂಟ್ಸ್ ನಾಟ್ ಪ್ರೊಡ್ಯೂಸ್ಡ್. ನೋಡಿ, ಒಂದೊಂದು ಸಲ ಏನಾಗುತ್ತೆ, ಡಾಕ್ಯುಮೆಂಟು ಕೊಡ್ತೀವಿ ನಾವು. ಓಕೆ. ಸೆಕ್ಷನ್ 60 ನೋಡಿದ್ದೀವಿ ನಾವು. ಸೆಕ್ಷನ್ 60 ವಿ ಹ್ಯಾವ್ ಸೀನ್. ಸೆಕ್ಷನ್ 60 ಏನು, ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ನೋಟಿಸ್ ಕೊಡ್ತೀವಿ, ಆ ವ್ಯಕ್ತಿ ಡಾಕ್ಯುಮೆಂಟೇ ಕೊಡೋದಿಲ್ಲ ನಮಗೆ. ಆವಾಗ ನಾವೇನು ಮಾಡ್ತೀವಿ, ಟ್ರೂ ಕಾಪೀಸ್ ಕೊಡ್ತೀವಿ. ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎಕ್ಸಿಕ್ಯೂಟೆಡ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ವೇರ್ ಎ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಫಾರ್, ನಾವು ಒಂದು ವಸ್ತುವನ್ನು ಕೊಡಿ ನೀವು ಅಂಥೇಳಿ ಕಾಲ್ ಮಾಡಿರ್ತೀವಿ ಅಪೋಸಿಟ್ ಪಾರ್ಟಿಗೆ, ಅವನು ಕೊಡೋದಿಲ್ಲ. ನಾಟ್ ಪ್ರೊಡ್ಯೂಸ್ಡ್, ಅವನು ಕೊಡೋದಿಲ್ಲ. ಓಕೆ. ಆಫ್ಟರ್ ನೋಟಿಸ್, ನಾವು ನೋಟಿಸ್ ಇಶ್ಯೂ ಮಾಡಿದರೂ ಕೊಡೋದಿಲ್ಲ. The court shall presume that it was attested, stamped and executed in the manner required by law. ಕೋರ್ಟ್ ಅವಾಗ ಏನು ಮಾಡುತ್ತೆ, ನಾವು ಟ್ರೂ ಕಾಪಿ ಕೊಟ್ಟಿದ್ದೀವಲ್ಲ
ಅದು ಎಕ್ಸಿಕ್ಯೂಟೆಡ್ ಡಾಕ್ಯುಮೆಂಟ್ ಅಂತ ಹೇಳಿ ಕೋರ್ಟ್ ಏನು ಮಾಡ್ತದೆ, ಅದನ್ನು ವ್ಯಾಲಿಡ್ ಅಂತ ಹೇಳಿ ತಗೊಳ್ತದೆ. ಕೋರ್ಟ್ ವಿಲ್ ಪ್ರಿಸ್ಯೂಮ್ ಇಟ್. ದಟ್ಸ್ ದಿ ಕಾನ್ಸೆಪ್ಟ್ ಹಿಯರ್. ದಟ್ ಈಸ್ concept of 91. If you want to see 91 also, you can see what it is written. 91. The court shall presume every document called for and not produced after notice to produce was attested, stamped and executed in the manner required by law. ಅಂದರೆ ಕೋರ್ಟ್ ಏನು ಪ್ರಿಸ್ಯೂಮ್ ಮಾಡುತ್ತೆ, ಒಮ್ಮೆ ನೋಟಿಸ್ ಕೊಟ್ಟಾಗೂ ನೀವು ಡಾಕ್ಯುಮೆಂಟ್ನ ಅದನ್ನು ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದರೆ, ಇಫ್ ನಾಟ್ ಪ್ರೊಡ್ಯೂಸ್ಡ್, ಅದರ ಟ್ರೂ ಕಾಪಿ ಕೊಡ್ತೀವಲ್ವಾ, ಅದು ಎಲ್ಲ ರೀತಿಯಿಂದ ಸರಿ ಇದೆ ಅನ್ನುವಂತಹ ಪ್ರಿಸಂಪ್ಷನನ್ನು ಕೋರ್ಟ್ ಮಾಡುತ್ತೆ ಅನ್ನೋದನ್ನು ಸೆಕ್ಷನ್ 91 ಹೇಳುತ್ತೆ. ದೆನ್ 92 and 93 I will explain here only. I will explain them here only. 92 and 93 I will explain here only. Then I will see the code. What is 92? Presumption as to documents. Presumption as to documents which are 30-year-old. These are physical documents. These are physical documents. 30 ವರ್ಷಕ್ಕಿಂತ ಹಳೆಯದಾದ ದಾಖಲೆಗಳನ್ನು ನೀವು ಕೋರ್ಟ್ ಮುಂದೆ ತಂದು ಕೊಟ್ಟಾಗ ಕೋರ್ಟ್ ಅದನ್ನು ಜೆನ್ಯೂನ್ ಅಂತ ತಗೊಳ್ತದೆ. ವೆನ್ ಎನಿ ಡಾಕ್ಯುಮೆಂಟ್ ಪರ್ಪೋರ್ಟಿಂಗ್ ಆರ್ ಪ್ರೂವ್ಡ್ ಟು ಬಿ 30 years old, 30 ವರ್ಷದ ಹಿಂದಿನ ದಾಖಲೆಯನ್ನು ತಂದು ಕೊಡ್ತಾ ಇದ್ದೀರಿ, ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಎನಿ ಕಸ್ಟಡಿ ವಿಚ್ ದ ಕೋರ್ಟ್ ಇನ್ ದ ಪರ್ಟಿಕ್ಯುಲರ್ ಕೇಸ್ ಕನ್ಸಿಡರ್ಡ್ ಪ್ರಾಪರ್. The court may presume that the signature and every part of such a document which purports to be in the handwriting of any particular person is in that person's handwriting, and in the case of the document executed, attested that it was duly executed and attested by persons to whom it purports to be executed. ಅಂತ ಹಳೆಯ ದಾಖಲೆಯನ್ನು ಕೊಟ್ಟಿರ್ತಿರಲ್ಲ, ಅಲ್ಲಿ ಯಾರು ಸಹಿ ಮಾಡಬೇಕಾಗಿರುತ್ತೆ ಅವರೇ ಮಾಡಿದ್ದಾರೆ, ಅದು ಪ್ರಾಪರ್ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಅನ್ನುವಂತಹ ಪ್ರಿಸಂಪ್ಷನನ್ನು, ಕಲ್ಪನೆಯನ್ನು ನ್ಯಾಯಾಲಯ ಮಾಡ್ತದೆ. ದ ಎಕ್ಸ್ಪ್ಲನೇಷನ್ ಟು ಸೆಕ್ಷನ್ 80 ಶಾಲ್ ಅಪ್ಲೈ ಟು ದಿಸ್ ಸೆಕ್ಷನ್. ಸೆಕ್ಷನ್ 80ನಲ್ಲಿ ಹೇಳಲಾದಂಥದ್ದು ಇಲ್ಲೂ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಇದಕ್ಕಿಂತ ಹೆಚ್ಚಿಗೆ ನೀವೇನು ಮಾಡ್ಬೋದು ಅಂತಂದರೆ, ಯು ಕ್ಯಾನ್ ಸಿ ಟು ದ ಇಲಸ್ಟ್ರೇಷನ್ಸ್, ಇಟ್ ವಿಲ್ ಬಿ ಮೋರ್ ಕ್ಲಿಯರ್. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಲಸ್ಟ್ರೇಷನನ್ನು ಕೊಟ್ಟಿದ್ದಾರೆ ಇಲ್ಲಿ. ದೀಸ್ ಆರ್ ದ illustrations. A has been in possession of a landed property for a long time. ಅವನು ಎ ಹತ್ರ ಆಸ್ತಿ ಇದೆ, ಬಹಳ ವರ್ಷದಿಂದ ಅವನ ಹತ್ರ ಆಸ್ತಿ ಇದೆ. ಅವನು ಒಂದು ದಾಖಲೆಯನ್ನು ತಂದು ಕೊಡ್ತಾನೆ, ತನ್ನ ಹತ್ರ ಇದ್ದಂತಹ ದಾಖಲೆ, ಡೀಡ್ಸ್ ರಿಲೇಟಿಂಗ್ ಟು ಲ್ಯಾಂಡ್ ಸೋಯಿಂಗ್ ಟೈಟಲ್ಸ್ ಟು ಇಟ್. ಅಲ್ಲಿರ್ತಕ್ಕಂತಹ ಲ್ಯಾಂಡು ತನ್ನ ಹೆಸರಿಗಿದೆ ಅನ್ನುವಂತಹ ದಾಖಲೆಯನ್ನು ಕೋರ್ಟ್ ಮುಂದೆ ತಂದು ಕೊಡ್ತಾನೆ. ಅವನು ಸುಮಾರು ವರ್ಷದಿಂದ, ಅಂದರೆ 30 ವರ್ಷ ಹಳೆಯದಾದ ದಾಖಲೆಯನ್ನು ತಂದು ಕೊಡ್ತಾನೆ. ಆವಾಗ ಕೋರ್ಟ್ ಏನು ಮಾಡುತ್ತೆ, ಅದು ಸರಿಯಾಗಿದೆ ಎಂದು ನಂಬುತ್ತೆ. ರೈಟ್. ಇಲ್ಲಿ ಎಡ್ವರ್ಡ್ಸ್ ಪೊಸಿಷನ್ಗೆ ನಮಗೆ ಟೈಮ್ ಇರೋದು ಎಷ್ಟು? 20 years. Therefore here 30 years old document. A produces deed relating to a landed property of which he is a mortgagee. ನೋಡಿ, ಇಲ್ಲಿ ಮಾರ್ಟ್ಗೇಜಿ ಒಂದು ದಾಖಲೆಯನ್ನು ತಂದು ಕೊಡ್ತಾನೆ. ದ ಮಾರ್ಟ್ಗೇಜಿ ಈಸ್ ಇನ್ ಪೊಸಿಷನ್. ಈಗಲೂ ಅವನ ಪೊಸಿಷನ್ನಲ್ಲಿ ಇದೆಯಾ, ಆಸ್ತಿ ಇದೆ. ಆವಾಗ ಆ ದಾಖಲೆ ಸರಿ ಇದೆ ಅಂತ ಹೇಳಿ ಕೋರ್ಟ್ ಅಚೀವ್ ಮಾಡುತ್ತೆ. ಅಂದರೆ 30 ವರ್ಷಕ್ಕಿಂತ ಹಳೆಯ ದಾಖಲೆಗಳನ್ನು ಕೋರ್ಟ್ ಏನು ಮಾಡ್ತದೆ, ನಿಮ್ಮ ಪ್ರಾಪರ್ಟಿ ಇರುವಂಥದ್ದನ್ನು ನೀವು ಅದಕ್ಕೆ ದಾಖಲೆ ತಂದು ಕೊಟ್ಟರೆ ಕೋರ್ಟ್ ವಿಲ್ ಬಿಲೀವ್ ಇಟ್. ದ್ಯಾಟ್ಸ್ ಇಟ್. ದೆನ್ ಸೆಕ್ಷನ್ ಸಬ್ ಕ್ಲಾಸ್ ಸಿ, ಎ ಕನೆಕ್ಷನ್ ಆಫ್ ಬಿ ಪ್ರೊಡ್ಯೂಸಸ್ deeds relating to lands in B's possession which were deposited with him by B for safe custody. By B for safe custody. So these are the examples. They are giving you correct concept. The same thing is with electronic records. ಆದರೆ ಇಲ್ಲಿ ಕಂಡೀಷನ್ ಏನು ಅಂತಂದರೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ಗೆ ಇನ್ಸ್ಟೆಡ್ ಆಫ್ 30 years ಇಟ್ ಈಸ್ 5 years. ಸೇಮ್ ಥಿಂಗ್. ಪ್ರಿಸಂಪ್ಷನ್ ಆಸ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ 5 years old. 5 years old. 5 years old. Where an electronic record purporting to be or proved to be 5 years old is produced from any custody which the court in the particular case considers it as proper.
The court may presume that the electronic signature, which purports to be the electronic signature of any particular person, was so affixed by him, the person authorized by on his behalf, that is genuine. Explanation of 81 shall also apply to this section. ಅಲ್ಲಿ 81 ನಲ್ಲಿ ಏನು ಹೇಳಿದೀವಿ ಅದೇ ಸೆಕ್ಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇದನ್ನು ನಾನು ನೋಟ್ಸ್ ರೂಪದಲ್ಲಿ ನಿಮಗೆ ಈ ಥರ ಕೊಟ್ಟಿದ್ದೀನಿ. ಸೆಕ್ಷನ್ 91 ಐ ಹ್ಯಾವ್ ಡಿಸ್ಕಸ್, 92 30 ಇಯರ್ ಡಾಕ್ಯುಮೆಂಟ್, 30 ಇಯರ್ಸ್. ನಾನು ಆ ಇಲಸ್ಟ್ರೇಷನ್ನು ನೀವು ಇಲ್ಲಿ ಬರೀಬೋದು. 93 ಈಸ್ ಅಬೌಟ್ ಎಲೆಕ್ಟ್ರಾನಿಕ್ 5 ಇಯರ್ಸ್ ರೆಕಾರ್ಡ್. ಅದನ್ನು ಜೆನ್ಯೂನ್ ಅಂಥೇಳಿ ಕೋರ್ಟು ತೆಗೆದುಕೊಳ್ತದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 78 to 93. ಇಲ್ಲಿ ಅನೇಕ ಸೆಕ್ಷನ್ಗಳು ಇದ್ದರೂ ಕೂಡ ನಾವು ಎರಡನ್ನು ತಿಳ್ಕೊಳ್ಬೇಕು. ಒಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಯಾವುದೇ ಒಂದು ಸರ್ಟಿಫೈಡ್ ಕಾಪಿ, ಎಸ್ಪೆಷಲಿ ಅದು ಸರ್ಕಾರದಿಂದ ಸರ್ಟಿಫೈ ಆಗಿದ್ದರೆ, ಸರ್ಕಾರದ ಅಧೀನದಲ್ಲಿದ್ದಂಥ ದಾಖಲೆ ಆಗಿದ್ದರೆ, ಕೋರ್ಟ್ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್, ಕೋರ್ಟ್ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್ ಆರ್ ಪ್ರಿಸ್ಯೂಮ್ ಇಟ್ ಆಸ್ ಜೆನ್ಯೂನ್. ಅಕ್ಸೆಪ್ಟ್ ಅನ್ನೋದಕ್ಕಿಂತ ಪ್ರಿಸ್ಯೂಮ್ ಇಟ್ ಆಸ್ ಜೆನ್ಯೂನ್. But in certain cases, private documents are also, like books written by somebody, some charts, something research paper inside some data. ಇವುಗಳನ್ನೆಲ್ಲ court may presume it is genuine unless the contrary is proved. Then regarding a document which is 30 years old, then that document is presumed to be genuine. In an electronic device, if the document is 5 years old, then it is presumed to be genuine and signed by the correct person ಅಂಥೇಳಿ ಕೋರ್ಟ್ ತಿಳ್ಕೊಳ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ದಿಸ್ ಸೆಕ್ಷನ್. ಈ ಸೆಕ್ಷನ್ನಲ್ಲಿ ಬಹಳಷ್ಟು ನೀವು ಒಂದ್ಸಲ ಬೇರೆ ಆ್ಯಕ್ಟ್ನ ಓದಿದರೆ ದ ಥಿಂಗ್ಸ್ ವಿಲ್ ಬಿ ಕ್ಲಿಯರ್. ಯಾವ ವಿಷಯದಲ್ಲಿ ಕೋರ್ಟು ದಾಖಲೆಗಳು ನೈಜವಾಗಿವೆ ಎಂದು ಪರಿಗಣಿಸ್ತೇವೆ ಅಂತಕ್ಕಂಥ ವಿಷಯವನ್ನು ವಿವರವಾಗಿ ಸೆಕ್ಷನ್ 78 ಇಂದ 93 ತನಕ ಇಲ್ಲಿ ಹೇಳಿದ್ದಾರೆ. ಆ ಸೆಕ್ಷನ್ಗಳನ್ನು ನಾವು ಒಂದ್ಸಲ ಓದ್ಕೊಂಡ್ರೆ ಅಥವಾ ಈ ಬ್ರೀಫ್ ನೋಟ್ಸ್ ಇದೆಯಲ್ಲ, ದಟ್ ವಿಲ್ ಹೆಲ್ಪ್ ಯು ಇನ್ ಆನ್ಸರಿಂಗ್ ದಿ ಕ್ವಶನ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.